ಹಲೋ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಕೌಶಲ್ಯ ಪರಿಸರ ವ್ಯವಸ್ಥೆಯ ಕ್ಷೇತ್ರದಲ್ಲಿ ಬೋಧಕರು ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರು ಕೇವಲ ಮಾಹಿತಿಯ ಪ್ರಸರಣಕಾರರಲ್ಲ, ಆದರೆ ಸ್ಫೂರ್ತಿಯ ವಾಸ್ತುಶಿಲ್ಪಿಗಳು, ಪ್ರೇರಣೆಯ ಮಾರ್ಗದರ್ಶಕರು ಮತ್ತು ಬೆಳವಣಿಗೆಯ ರಕ್ಷಕರು. ಈ ಅಧಿವೇಶನದಲ್ಲಿ ಕಲಿಯುವವರಿಗೆ ಅವರ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಅಧಿಕಾರ ನೀಡಲು ಇನ್ಸ್ಟ್ರಕ್ಟರ್ ಅನ್ನು ಉತ್ತಮದಿಂದ ಅಸಾಧಾರಣಕ್ಕೆ ಏರಿಸುವ ಅಗತ್ಯ ಗುಣಗಳನ್ನು ನಾವು ಪರಿಶೀಲಿಸುತ್ತೇವೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಇನ್ಸ್ಟ್ರಕ್ಟರ್ನ ಪೂರ್ವಾಪೇಕ್ಷತೆಗಳನ್ನು ತಿಳಿಸುವುದು, ಇನ್ಸ್ಟ್ರಕ್ಟರ್ನ ಗುಣಗಳನ್ನು ವಿವರಿಸುವುದು, ಉತ್ತಮ ಇನ್ಸ್ಟ್ರಕ್ಟರ್ನ ಲಕ್ಷಣಗಳನ್ನು ಪಟ್ಟಿ ಮಾಡುವುದು. ಇನ್ಸ್ಟ್ರಕ್ಟರ್ನ ಪೂರ್ವಾಪೇಕ್ಷತೆಗಳು. ಹರಿ ಮತ್ತು ಕವಿತಾ ಒಂದೇ ಕಾಲೇಜಿನಲ್ಲಿ ಓದಿದ ಇಬ್ಬರು ಗೆಳೆಯರು. ಹೇ ಕವಿತಾ, ನಾನು ಬೋಧಕನಾಗುವ ಬಗ್ಗೆ ಯೋಚಿಸುತ್ತಿದ್ದೆ. ನನಗೆ ಅಗತ್ಯವಿರುವ ಪೂರ್ವಾಪೇಕ್ಷತೆಗಳು ಯಾವುವು? ಇನ್ಸ್ಟ್ರಕ್ಟರ್ನ ಪಾತ್ರಕ್ಕೆ ಮೂಲಭೂತವಾದ 3 ಅಗತ್ಯ ಪೂರ್ವಾಪೇಕ್ಷತೆಗಳಿವೆ. ಇವು ಸಂವಹನ ಸಾಮರ್ಥ್ಯ, ವಿಷಯ ಜ್ಞಾನ ಮತ್ತು ಅನುಭವ. ವಾಕ್ ಸಾಮರ್ಥ್ಯ. ಇನ್ಸ್ಟ್ರಕ್ಟರ್ಸ್ ಬಲವಾದ ಸಂವಹನ ಕೌಶಲ್ಯಗಳನ್ನು ಹೊಂದಿರಬೇಕು. ಇದು ಮಾಹಿತಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಮಾತ್ರವಲ್ಲದೆ, ತೊಡಗಿಸಿಕೊಳ್ಳುವ, ಪ್ರೇರೇಪಿಸುವ ಮತ್ತು ಕಲಿಯುವವರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯವನ್ನು ಒಳಗೊಂಡಿರಬೇಕು. ಪರಿಣಾಮಕಾರಿ ಸಂವಹನವು ಯಶಸ್ವಿ ಬೋಧನೆಯ ಅಡಿಪಾಯವನ್ನು ರೂಪಿಸುತ್ತದೆ. ವಿಷಯ ಜ್ಞಾನ. ಇನ್ಸ್ಟ್ರಕ್ಟರ್ಸ್ ತಮ್ಮ ಕ್ಷೇತ್ರದಲ್ಲಿ ಪರಿಣತರಾಗಿರಬೇಕು. ಅವರು ಕಲಿಸುವ ವಿಷಯದ ಬಗ್ಗೆ ಸಮಗ್ರ ತಿಳುವಳಿಕೆಯನ್ನು ಹೊಂದಿರಬೇಕು. ಈ ಪರಿಣತಿಯು ಮಾಹಿತಿಯ ನಿಖರ ಮತ್ತು ಪರಿಣಾಮಕಾರಿ ವಿತರಣೆಯನ್ನು ಖಾತ್ರಿಗೊಳಿಸುತ್ತದೆ. ಅನುಭವ. ವಿಷಯದ ಪ್ರಾಯೋಗಿಕ ಅನುಭವವು ಅತ್ಯಮೂಲ್ಯ. ತಮ್ಮ ಕ್ಷೇತ್ರದಲ್ಲಿ ಪ್ರತ್ಯಕ್ಷ ಅನುಭವವನ್ನು ಹೊಂದಿರುವ ಇನ್ಸ್ಟ್ರಕ್ಟರ್ಸ್ ಕಲಿಕೆಯ ಅನುಭವವನ್ನು ಉತ್ಕೃಷ್ಟಗೊಳಿಸಲು ನೈಜ ಪ್ರಪಂಚದ ಒಳನೋಟಗಳನ್ನು ಮತ್ತು ಸಾಪೇಕ್ಷ ಉದಾಹರಣೆಗಳನ್ನು ನೀಡಬಹುದು. ಇನ್ಸ್ಟ್ರಕ್ಟರ್ನ ಅರ್ಹತೆಗಳು. ಇನ್ಸ್ಟ್ರಕ್ಟರ್ನ ಪಾತ್ರವನ್ನು ತೆಗೆದುಕೊಳ್ಳಲು ಕೆಲವು ಅರ್ಹತೆಗಳು ಪೂರ್ವಾಪೇಕ್ಷಿತವಾಗಿದೆ. ಈ ಅರ್ಹತೆಗಳನ್ನು ಸಾಮಾನ್ಯವಾಗಿ 2 ವಿಧಗಳಾಗಿ ವರ್ಗೀಕರಿಸಲಾಗಿದೆ: ಅಗತ್ಯ ಅರ್ಹತೆ ಮತ್ತು ಅಪೇಕ್ಷಣೀಯ ಅರ್ಹತೆ. ಅಗತ್ಯ ಅರ್ಹತೆ. ಇವುಗಳು ಹುದ್ದೆಗೆ ಕಡ್ಡಾಯವಾಗಿ ಪರಿಗಣಿಸಲ್ಪಡುವ ಅರ್ಹತೆಗಳಾಗಿವೆ. ಉದಾಹರಣೆ: ಸಂಬಂಧಿತ ಕ್ಷೇತ್ರದಲ್ಲಿ ಸಿಟಿಎಸ್, ಸಿಐಟಿಎಸ್, ಡಿಪ್ಲೊಮೊ ಅಥವಾ ಪದವಿ. ಅವುಗಳು ಸಾಮಾನ್ಯವಾಗಿ ಶೈಕ್ಷಣಿಕ ಪದವಿಗಳು, ಪ್ರಾಮಾಣೀಕರಣಗಳು ಅಥವಾ ವಿಷಯ ಅಥವಾ ಬೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಲೈಸೆನ್ಸ್ಗಳನ್ನು ಒಳಗೊಂಡಿರುತ್ತವೆ. ಅಪೇಕ್ಷಣೀಯ ವಿದ್ಯಾರ್ಹತೆ. ಕಡ್ಡಾಯವಲ್ಲದಿದ್ದರೂ ಅಪೇಕ್ಷಣೀಯ ಅರ್ಹತೆಗಳು ಪಾತ್ರಕ್ಕಾಗಿ ಇನ್ಸ್ಟ್ರಕ್ಟರ್ನ ಸೂಕ್ತತೆಯನ್ನು ಹೆಚ್ಚಿಸುತ್ತವೆ. ಈ ಅರ್ಹತೆಗಳು ಹೆಚ್ಚುವರಿ ಪ್ರಮಾಣೀಕರಣಗಳು, ಬೋಧನಾ ರುಜುವಾತುಗಳು ಅಥವಾ ಸೂಚನಾ ಪ್ರಕ್ರಿಯೆಯನ್ನು ಮತ್ತಷ್ಟು ಉತ್ಕೃಷ್ಟಗೊಳಿಸುವ ವಿಶೇಷ ತರಬೇತಿಯನ್ನು ಒಳಗೊಂಡಿರಬಹುದು. ಇನ್ಸ್ಟ್ರಕ್ಟರ್ಸ್ ಗುಣಗಳು. ಕಲಿಕೆಯ ವಾತಾವರಣವನ್ನು ರೂಪಿಸುವಲ್ಲಿ ಇನ್ಸ್ಟ್ರಕ್ಟರ್ಸ್ ಬಹುಮುಖಿ ಪಾತ್ರವನ್ನು ವಹಿಸುತ್ತಾರೆ. ಇನ್ಸ್ಟ್ರಕ್ಟರ್ಸ್ ಗುಣಗಳನ್ನು 4 ವಿಭಿನ್ನ ವರ್ಗಗಳಾಗಿ ವರ್ಗೀಕರಿಸಲಾಗಿದೆ: ದೈಹಿಕ ಗುಣಮಟ್ಟ, ಮಾನಸಿಕ ಗುಣಮಟ್ಟ, ನೈತಿಕ ಗುಣಮಟ್ಟ ಹಾಗೂ ವೈಯಕ್ತಿಕ ಗುಣಮಟ್ಟ. ಪ್ರತಿಯೊಂದು ಗುಣಮಟ್ಟವನ್ನು ವಿವರವಾಗಿ ನೋಡೋಣ. ದೈಹಿಕ ಗುಣಮಟ್ಟ. ಒಳ್ಳೆಯ ಆರೋಗ್ಯ. ಇನ್ಸ್ಟ್ರಕ್ಟರ್ಸ್ ತಮ್ಮ ಬೋಧನೆಯಲ್ಲಿ ತ್ವರಿತವಾಗಿ, ಕ್ರಮಬದ್ಧವಾಗಿ ಮತ್ತು ಉತ್ಸಾಹದಿಂದ ಇರುವುದು ಅತ್ಯಗತ್ಯವಾದುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಇನ್ಸ್ಟ್ರಕ್ಟರ್ಸ್ ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್ ಅಥವಾ ಫಿಟ್ನೆಸ್ ತರಗತಿಗಳಲ್ಲಿ ಭಾಗವಹಿಸುವಂತಹ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಬಹುದು. ದಿನವಿಡೀ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯುವ ಮೂಲಕ ಹೈಡ್ರೇಟೆಡ್ ಆಗಿರಬೇಕು. ಧ್ಯಾನ, ಆಳವಾದ ಉಸಿರಾಟದ ವ್ಯಾಯಾಮಗಳು ಅಥವಾ ಯೋಗದಂತಹ ಒತ್ತಡ ಕಡಿತ ತಂತ್ರಗಳನ್ನು ಅಭ್ಯಾಸ ಮಾಡಿ. ಒಟ್ಟಾರೆ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಯಾವುದೇ ಸಂಭಾವ್ಯ ಸಮಸ್ಯೆಗಳನ್ನು ಮೊದಲೇ ಪರಿಹರಿಸಲು ದಿನನಿತ್ಯದ ಆರೋಗ್ಯ ತಪಾಸಣೆಗಳನ್ನು ನಿಗದಿಪಡಿಸಿ.
ದೀರ್ಘಾವಧಿಯವರೆಗೆ ಕುಳಿತುಕೊಳ್ಳುವಾಗ ಅಥವಾ ನಿಂತಿರುವಾಗ ಸರಿಯಾದ ಭಂಗಿಯನ್ನು ಬಳಸಿ. ಉತ್ತಮ ಆರೋಗ್ಯವು ಅವರ ದೈಹಿಕ ಉಪಸ್ಥಿತಿಯನ್ನು ಖಚಿತಪಡಿಸುತ್ತದೆ, ಆದರೆ ಜ್ಞಾನವನ್ನು ನೀಡುವಲ್ಲಿ ಚೈತನ್ಯವನ್ನು ನೀಡುತ್ತದೆ. ಉಡುಗೆ ಮತ್ತು ಗೋಚರತೆ. ಇನ್ಸ್ಟ್ರಕ್ಟರ್ಸ್ ಉಡುಪು ಸರಳ ಮತ್ತು ಅಚ್ಚುಕಟ್ಟಾಗಿರಬೇಕು. ಗಮನ ಸೆಳೆಯುವ ಆಕರ್ಷಕವಾದ ಉಡುಪುಗಳನ್ನು ತಪ್ಪಿಸುವುದು ಮುಖ್ಯವಾಗಿದೆ, ಏಕೆಂದರೆ ಇದು ಕಲಿಯುವವರ ಗಮನವು ವಿಷಯದ ಮೇಲೆ ಉಳಿಸುತ್ತದೆ, ಇನ್ಸ್ಟ್ರಕ್ಟರ್ನ ನೋಟವಲ್ಲ. ಕಪ್ಪು, ಬೂದು, ನೌಕಾ ಅಥವಾ ಬಗೆಯ ಉಣ್ಣೆ ಬಟ್ಟೆಯಂತಹ ತಟಸ್ಥ ಬಣ್ಣಗಳನ್ನು ಆಯ್ಕೆ ಮಾಡಿ. ಅಚ್ಚುಕಟ್ಟಾದ ಕೂದಲು ಸೇರಿದಂತೆ ವೈಯಕ್ತಿಕ ಅಂದಗೊಳಿಸುವಿಕೆ ಗಮನ ಕೊಡಿ. ಧ್ವನಿ, ಭಾಷೆ ಮತ್ತು ಮಾತು. ಇನ್ಸ್ಟ್ರಕ್ಟರ್ಸ್ ಧ್ವನಿಯು ಸ್ಪಷ್ಟವಾಗಿ ಮತ್ತು ಶ್ರವ್ಯವಾಗಿರಬೇಕು. ಎಲ್ಲಾ ಕಲಿಯುವವರು ಸುಲಭವಾಗಿ ಕೇಳಬಹುದು ಮತ್ತು ಗ್ರಹಿಸಬಹುದು ಎಂದು ಖಚಿತಪಡಿಸಿಕೊಳ್ಳಬೇಕು. ಬಳಸಿದ ಭಾಷೆ ಸರಳ ಮತ್ತು ವ್ಯಾಕರಣ ಸರಿಯಾಗಿರಬೇಕು. ಸುಲಭವಾಗಿ ಅರ್ಥವಾಗುವಂತೆ ಮಾಡಬೇಕು. ಮಾನಸಿಕ ಗುಣಮಟ್ಟ. ವಿಷಯದ ಜ್ಞಾನ. ಇನ್ಸ್ಟ್ರಕ್ಟರ್ಸ್ ಅವರು ಕಲಿಸುವ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿರಬೇಕು. ಈ ಜ್ಞಾನವು ಮೇಲ್ಮೈಯನ್ನು ಮೀರಿ ವಿಸ್ತರಿಸುತ್ತದೆ, ಸಮಗ್ರ ಒಳನೋಟಗಳು ಮತ್ತು ವಿವರಣೆಗಳನ್ನು ಒದಗಿಸಲು ಅವರಿಗೆ ಅವಕಾಶ ನೀಡುತ್ತದೆ. ಬೋಧನಾ ತತ್ವಗಳ ಜ್ಞಾನ. ಇನ್ಸ್ಟ್ರಕ್ಟರ್ಸ್ ಬೋಧನೆಯ ತತ್ವಗಳು ಮತ್ತು ವಿಧಾನಗಳನ್ನು ಚೆನ್ನಾಗಿ ತಿಳಿದಿರಬೇಕು. ಕಲಿಯುವವರನ್ನು ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳುವುದು, ಅನುಕೂಲಕರ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸುವುದು ಮತ್ತು ವೈವಿಧ್ಯಮಯ ಕಲಿಕೆಯ ಶೈಲಿಗಳಿಗೆ ಹೇಗೆ ಹೊಂದಿಕೊಳ್ಳುವುದು ಎಂಬುದನ್ನು ಅವರು ಅರ್ಥಮಾಡಿಕೊಳ್ಳಬೇಕು. ಪ್ರತಿಫಲಿತ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಬೋಧನಾ ವಿಧಾನಗಳನ್ನು ನಿಯಮಿತವಾಗಿ ಮೌಲ್ಯಮಾಪನ ಮಾಡಿ. ಅನುಭವಿ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆಯಿರಿ. ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಮತ್ತು ಪರಸ್ಪರ ಕಲಿಯಲು ಸಹೋದ್ಯೋಗಿಗಳೊಂದಿಗೆ ಸಹಕರಿಸಿ. ಮನೋವಿಜ್ಞಾನದ ಜ್ಞಾನ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಮಾನಸಿಕ ಅಂಶಗಳ ಗ್ರಹಿಕೆ ಅತ್ಯಗತ್ಯ. ಇನ್ಸ್ಟ್ರಕ್ಟರ್ಸ್ ತಮ್ಮ ಕಲಿಯುವವರ ಮಾನಸಿಕ ಅಗತ್ಯಗಳನ್ನು ಸರಿಹೊಂದಿಸಲು ಕಲಿಕೆಯ ಅರಿವಿನ ಮತ್ತು ಭಾವನಾತ್ಮಕ ಅಂಶಗಳನ್ನು ಗ್ರಹಿಸಲು ಶಕ್ತರಾಗಿರಬೇಕು. ನೈತಿಕ ಗುಣಮಟ್ಟ. ನ್ಯಾಯ ಮತ್ತು ನಿಷ್ಪಕ್ಷಪಾತ. ಇನ್ಸ್ಟ್ರಕ್ಟರ್ಸ್ ತಮ್ಮ ಪರಿಶಿಕ್ಷಣಾರ್ಥಿಗಳೊಂದಿಗೆ ಸಂವಹನ ನಡೆಸುವಾಗ ನ್ಯಾಯ ಮತ್ತು ನಿಷ್ಪಕ್ಷಪಾತದ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಬೇಕು. ಕಲಿಯುವವರನ್ನು ನಿಭಾಯಿಸುವಲ್ಲಿ ಮತ್ತು ಸಂಬೋಧಿಸುವಲ್ಲಿ ನ್ಯಾಯಸಮ್ಮತೆಯು ನಂಬಿಕೆ ಮತ್ತು ಸಮಾನತೆಯನ್ನು ಬೆಳೆಸುವಲ್ಲಿ ಅವಿಭಾಜ್ಯವಾಗಿದೆ. ಸ್ವಯಂ ನಿಯಂತ್ರಣ ಮತ್ತು ಇಚ್ಛಾಶಕ್ತಿ. ಇನ್ಸ್ಟ್ರಕ್ಟರ್ಸ್ ಬಲವಾದ ಸ್ವಯಂ ನಿಯಂತ್ರಣ ಮತ್ತು ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು. ಇದು ಅವರಿಗೆ ಸವಾಲಿನ ಸಂದರ್ಭಗಳನ್ನು ನಿರ್ವಹಿಸಲು ಮತ್ತು ಅವರ ಪರಿಶಿಕ್ಷಣಾರ್ಥಿಗಳಿಗೆ ದೃಢವಾದ ಮಾರ್ಗದರ್ಶನವನ್ನು ಒದಗಿಸಲು ಅನುವು ಮಾಡಿಕೊಡುತ್ತದೆ. ಸಹಾನುಭೂತಿ ಮತ್ತು ಪರಿಶ್ರಮ. ಇನ್ಸ್ಟ್ರಕ್ಟರ್ಸ್ ತಮ್ಮ ಪಾತ್ರವನ್ನು ಸಹಾನುಭೂತಿ, ದಯೆ ಮತ್ತು ಅಪಾರ ತಾಳ್ಮೆಯೊಂದಿಗೆ ಸಂಪರ್ಕಿಸಬೇಕು. ಈ ಗುಣಗಳು ಬೆಂಬಲ ಮತ್ತು ಪೋಷಣೆಯ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ವೈಯಕ್ತಿಕ ಗುಣಮಟ್ಟ. ನಾಯಕತ್ವ. ಇನ್ಸ್ಟ್ರಕ್ಟರ್ಸ್ ನಾಯಕತ್ವದ ಗುಣಗಳನ್ನು ಹೊಂದಿರಬೇಕು. ತಮ್ಮ ಪರಿಶಿಕ್ಷಣಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಮಾರ್ಗದರ್ಶನ ನೀಡಬೇಕು ಹಾಗೂ ಸೂಚನೆ ನೀಡಬೇಕು. ವರ್ಗ ನಿಯಂತ್ರಣ. ಕಲಿಯುವವರು ವಿಷಯದೊಂದಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಹುದಾದ ವಾತಾವರಣವನ್ನು ಸೃಷ್ಟಿಸಲು ಇನ್ಸ್ಟ್ರಕ್ಟರ್ಸ್ ತರಗತಿಯನ್ನು ನಿಯಂತ್ರಿಸಲು ಸಮರ್ಥರಾಗಿರಬೇಕು. ವರ್ಗ ಶಿಷ್ಟಾಚಾರ. ಇನ್ಸ್ಟ್ರಕ್ಟರ್ಸ್ ತಮ್ಮ ಪರಿಶಿಕ್ಷಣಾರ್ಥಿಗಳ ಕಡೆಗೆ ಸಭ್ಯ ಮತ್ತು ಸೌಮ್ಯ ನಡವಳಿಕೆಯನ್ನು ಪ್ರದರ್ಶಿಸಬೇಕು. ಅಸಭ್ಯ ಅಥವಾ ಅವಮಾನಕರ ಸಂವಹನಗಳಿಂದ ದೂರವಿರಬೇಕು. ಇದು ಗೌರವಯುತ ಮತ್ತು ಸಕಾರಾತ್ಮಕ ಕಲಿಕೆಯ ವಾತಾವರಣವನ್ನು ಉತ್ತೇಜಿಸುತ್ತದೆ. ಉತ್ತಮ ಅಭ್ಯಾಸಗಳು. ಇನ್ಸ್ಟ್ರಕ್ಟರ್ಸ್ ಸಮಯ ಪಾಲನೆ, ಕ್ರಮಬದ್ಧತೆ, ಪ್ರಾಮಾಣಿಕತೆ ಮತ್ತು ಪ್ರಾಮಾಣಿಕತೆಯಂತಹ ಉತ್ತಮ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು. ಈ ಅಭ್ಯಾಸಗಳು ಅವರ ತರಬೇತಿದಾರರಿಗೆ ಸಕಾರಾತ್ಮಕ ಉದಾಹರಣೆಯನ್ನು ನೀಡುತ್ತವೆ. ಅವರ ಕಲಿಕೆಯ ಪ್ರಯಾಣದಲ್ಲಿ ಈ ಗುಣಗಳ ಪ್ರಾಮುಖ್ಯತೆಯನ್ನು ಬಲಪಡಿಸುತ್ತದೆ. ಉತ್ತಮ ಇನ್ಸ್ಟ್ರಕ್ಟರ್ನ ಪ್ರಮುಖ ಲಕ್ಷಣಗಳು. ತೊಡಗಿಸಿಕೊಳ್ಳುವ ಕೋರ್ಸ್ ಅನ್ನು ರಚಿಸುವುದು.
ಉತ್ತಮ ಇನ್ಸ್ಟ್ರಕ್ಟರ್ಸ್ ತಮ್ಮ ಪರಿಶಿಕ್ಷಣಾರ್ಥಿಗಳಿಗೆ ಕೋರ್ಸ್ ವಿಷಯವನ್ನು ಆಸಕ್ತಿದಾಯಕ ಮತ್ತು ಪ್ರಸ್ತುತವಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜ್ಞಾನ ಮತ್ತು ಕೌಶಲ್ಯವನ್ನು ಉತ್ತೇಜಿಸುವುದು. ಇನ್ಸ್ಟ್ರಕ್ಟರ್ಸ್ ಕೇವಲ ಮಾಹಿತಿಯ ರವಾನೆದಾರರಲ್ಲ, ಅವರು ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳ ಸ್ವಾಧೀನವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತಾರೆ. ಅವರು ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಸುಲಭಗೊಳಿಸುತ್ತಾರೆ. ಪ್ರೋತ್ಸಾಹದಾಯಕ ಭಾಗವಹಿಸುವಿಕೆ. ಉತ್ತಮ ಇನ್ಸ್ಟ್ರಕ್ಟರ್ ಸಕ್ರಿಯ ಕಲಿಕೆಯ ವಾತಾವರಣವನ್ನು ಬೆಳೆಸುತ್ತಾರೆ. ಅವರು ತರಬೇತಿದಾರರನ್ನು ಭಾಗವಹಿಸಲು, ಪ್ರಶ್ನೆಗಳನ್ನು ಕೇಳಲು ಮತ್ತು ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಾರೆ. ಕಲಿಕೆಯ ಪ್ರಕ್ರಿಯೆಯನ್ನು ಸಂವಾದಾತ್ಮಕ ಮತ್ತು ಕ್ರಿಯಾತ್ಮಕವಾಗಿಸುತ್ತಾರೆ. ತರಬೇತಿ ಪಡೆದವರ ಆಸಕ್ತಿಗಳನ್ನು ಮೌಲ್ಯಮಾಪನ ಮಾಡುವುದು. ಅಸಾಧಾರಣ ಇನ್ಸ್ಟ್ರಕ್ಟರ್ಸ್ ತಮ್ಮ ಪರಿಶಿಕ್ಷಣಾರ್ಥಿಗಳ ಭಾವೋದ್ರೇಕಗಳು ಮತ್ತು ಆಸಕ್ತಿಗಳಲ್ಲಿ ಆಸಕ್ತಿ ವಹಿಸುತ್ತಾರೆ. ವೃತ್ತಿಪರ ಗೋಚರತೆ. ಇನ್ಸ್ಟ್ರಕ್ಟರ್ಸ್ ಅಚ್ಚುಕಟ್ಟಾದ ಮತ್ತು ವೃತ್ತಿಪರ ನೋಟವನ್ನು ನಿರ್ವಹಿಸುತ್ತಾರೆ. ವೃತ್ತಿಪರತೆಗೆ ಮಾನದಂಡವನ್ನು ಹೊಂದಿಸುವ ಮೂಲಕ ತನ್ನನ್ನು ತಾನು ಚೆನ್ನಾಗಿ ಪ್ರಸ್ತುತಪಡಿಸುವ ಪ್ರಾಮುಖ್ಯತೆಯನ್ನು ಇದು ಉದಾಹರಿಸುತ್ತದೆ. ಸಾಮಾಜಿಕ ನಮ್ಯತೆ. ಉತ್ತಮ ಇನ್ಸ್ಟ್ರಕ್ಟರ್ಸ್ ತಮ್ಮ ತರಬೇತುದಾರರ ವೈವಿಧ್ಯಮಯ ಅಗತ್ಯಗಳು ಮತ್ತು ಹಿನ್ನೆಲೆಗಳಿಗೆ ಸಾಮಾಜಿಕವಾಗಿ ಹೊಂದಿಕೊಳ್ಳುತ್ತಾರೆ. ಅವರು ಅಂತರ್ಗತ ಮತ್ತು ಗೌರವಾನ್ವಿತ ತರಗತಿಯ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಕಲಿಕೆಯ ಅನುಭವಗಳಲ್ಲಿ ವೈವಿಧ್ಯಗಳು. ಇನ್ಸ್ಟ್ರಕ್ಟರ್ಸ್ ವಿವಿಧ ಕಲಿಕೆಯ ಅನುಭವಗಳನ್ನು ಒದಗಿಸುತ್ತಾರೆ, ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಪೂರೈಸುತ್ತಾರೆ. ಅವರು ತಿಳುವಳಿಕೆಯನ್ನು ಹೆಚ್ಚಿಸಲು ಚಟುವಟಿಕೆಗಳು, ಮಲ್ಟಿಮೀಡಿಯಾ ಮತ್ತು ಅನುಭವಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ವಿಷಯದ ಪರಿಣತಿ. ಇನ್ಸ್ಟ್ರಕ್ಟರ್ಸ್ ಅವರು ಕಲಿಸುವ ವಿಷಯದ ಆಳವಾದ ಮತ್ತು ಸಮಗ್ರ ಜ್ಞಾನವನ್ನು ಹೊಂದಿದ್ದಾರೆ. ಸಮತೋಲಿತ ಮತ್ತು ವ್ಯಾಪಾರದಂತಹ ವರ್ತನೆ. ಇನ್ಸ್ಟ್ರಕ್ಟರ್ಸ್ ಮಮತೆ ಮತ್ತು ವೃತ್ತಿಪರತೆಯನ್ನು ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ನಿರ್ವಹಿಸುತ್ತಾರೆ. ಅವರು ಪರಿಣಾಮಕಾರಿ ಕಲಿಕೆಯ ಫಲಿತಾಂಶಗಳ ಮೇಲೆ ಕೇಂದ್ರೀಕರಿಸುವ ವ್ಯಾಪಾರದಂತಹ ಮನೋಭಾವದೊಂದಿಗೆ ಬೋಧನೆಯನ್ನು ಸಮೀಪಿಸುತ್ತಾರೆ. ಉತ್ಸಾಹ. ಉತ್ತಮ ಇನ್ಸ್ಟ್ರಕ್ಟರ್ಸ್ ತಮ್ಮ ವಿಷಯ ಹಾಗೂ ಬೋಧನೆಯ ಬಗ್ಗೆ ಉತ್ಸುಕರಾಗಿರುತ್ತಾರೆ. ಅವರು ಈ ಉತ್ಸಾಹವನ್ನು ತಮ್ಮ ಪರಿಶಿಕ್ಷಣಾರ್ಥಿಗಳಿಗೆ ತಿಳಿಸುತ್ತಾರೆ, ಕಲಿಕೆಯನ್ನು ಸ್ಫೂರ್ತಿದಾಯಕ ಪ್ರಯಾಣವನ್ನು ನೀಡುತ್ತಾರೆ. ಅದು ಸರಿ ಕವಿತಾ. ಉತ್ತಮ ಬೋಧಕರು ತಾವು ಕಲಿಸುವ ವಿಷಯದ ಬಗ್ಗೆ ಭಾವೋದ್ರಿಕ್ತರಾಗಿರಬೇಕು ಎಂದು ನಾನು ನಂಬುತ್ತೇನೆ. ಆ ಉತ್ಸಾಹವೇ ಪರಿಶಿಕ್ಷಣಾರ್ಥಿಗಳಲ್ಲಿ ಕುತೂಹಲದ ಕಿಡಿ ಹೊತ್ತಿಸಬಲ್ಲದು. ಇನ್ನು ಕೆಲವು ಲಕ್ಷಣಗಳನ್ನು ನೋಡೋಣ. ವಿವರಣೆಗಳ ಪರಿಣಾಮಕಾರಿ ಬಳಕೆ. ಸಂಕೀರ್ಣ ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸಲು ಮತ್ತು ಕಲಿಕೆಯನ್ನು ಹೆಚ್ಚು ಸಾಪೇಕ್ಷವಾಗಿಸಲು ಇನ್ಸ್ಟ್ರಕ್ಟರ್ಸ್ ವಿವಿಧ ವಿವರಣೆಗಳು ಮತ್ತು ಉದಾಹರಣೆಗಳನ್ನು ಬಳಸುತ್ತಾರೆ. ಆಹ್ಲಾದಕರ ಧ್ವನಿ. ಇನ್ಸ್ಟ್ರಕ್ಟರ್ನ ಧ್ವನಿಯು ಸ್ಪಷ್ಟವಾಗಿರುತ್ತದೆ, ಆಹ್ಲಾದಕರವಾಗಿರುತ್ತದೆ ಮತ್ತು ಶ್ರವ್ಯವಾಗಿರುತ್ತದೆ. ಎಲ್ಲಾ ಕಲಿಯುವವರು ವಿಷಯವನ್ನು ಸುಲಭವಾಗಿ ಕೇಳಬಹುದು ಮತ್ತು ಅರ್ಥಮಾಡಿಕೊಳ್ಳಬಹುದು ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಸಮರ್ಥ ಸಂಪನ್ಮೂಲ ಬಳಕೆ. ಅಸಾಧಾರಣ ಇನ್ಸ್ಟ್ರಕ್ಟರ್ಸ್ ಉಪಕರಣಗಳು, ಸಾಮಗ್ರಿಗಳು ಮತ್ತು ಸಲಕರಣೆಗಳನ್ನು ಮಿತವಾಗಿ ಬಳಸುತ್ತಾರೆ. ತರಬೇತಿ ಪಡೆಯುವವರಿಗೆ ವ್ಯವಹಾರ ಕೌಶಲ್ಯವನ್ನು ಮತ್ತು ದಕ್ಷತೆಯನ್ನು ಕಲಿಸುತ್ತಾರೆ. ಜ್ಞಾನವನ್ನು ವರ್ಗಾಯಿಸುವುದು ಮತ್ತು ಅನ್ವಯಿಸುವುದು. ಇನ್ಸ್ಟ್ರಕ್ಟರ್ಸ್ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ವರ್ಗಾಯಿಸುವಲ್ಲಿ ಪರಿಣತರಾಗಿರುತ್ತಾರೆ. ಹೆಚ್ಚುವರಿಯಾಗಿ ಅವರು ನೈಜ ಜೀವನದ ಸಂದರ್ಭಗಳಲ್ಲಿ ಈ ಜ್ಞಾನವನ್ನು ಅನ್ವಯಿಸುವಲ್ಲಿ ತರಬೇತಿದಾರರಿಗೆ ಮಾರ್ಗದರ್ಶನ ನೀಡುತ್ತಾರೆ. ನೈತಿಕ ಮತ್ತು ಗೌರವಾನ್ವಿತ. ಅಸಾಧಾರಣ ಇನ್ಸ್ಟ್ರಕ್ಟರ್ಸ್ ಬಲವಾದ ನೈತಿಕ ಮತ್ತು ಗೌರವಾನ್ವಿತ ದೃಷ್ಟಿಕೋನವನ್ನು ನಿರ್ವಹಿಸುತ್ತಾರೆ. ಬೋಧನೆಯ ಎಲ್ಲಾ ಅಂಶಗಳಲ್ಲಿ ನ್ಯಾಯೋಚಿತತೆ, ಸಮಾನತೆ ಮತ್ತು ಸಮಗ್ರತೆಯನ್ನು ಖಾತ್ರಿಪಡಿಸುತ್ತಾರೆ. ಜವಾಬ್ದಾರಿ. ಇನ್ಸ್ಟ್ರಕ್ಟರ್ಸ್ ಕಲಿಕೆಯ ಪ್ರಕ್ರಿಯೆ, ಅವರ ಪರಿಶಿಕ್ಷಣಾರ್ಥಿಗಳ ಯೋಗಕ್ಷೇಮ ಮತ್ತು ಪಠ್ಯಕ್ರಮದ ಸಮಗ್ರತೆಯ ಜವಾಬ್ದಾರಿಯನ್ನು ಸುಲಭವಾಗಿ ತೆಗೆದುಕೊಳ್ಳುತ್ತಾರೆ. ಸಂಘಟಿತ ಬೋಧನಾ ಸಾಮಗ್ರಿಗಳು. ಇನ್ಸ್ಟ್ರಕ್ಟರ್ಸ್ ತಮ್ಮ ಬೋಧನಾ ಸಾಮಗ್ರಿಗಳನ್ನು ಸುಸಂಘಟಿತವಾಗಿರಿಸಿಕೊಳ್ಳುತ್ತಾರೆ, ವಿಷಯದ ರಚನಾತ್ಮಕ ಮತ್ತು ತಾರ್ಕಿಕ ಪ್ರಸ್ತುತಿಯನ್ನು ಖಾತ್ರಿಪಡಿಸುತ್ತಾರೆ.
ನ್ಯಾಯೋಜಿತ ಮೌಲ್ಯಮಾಪನ. ಇನ್ಸ್ಟ್ರಕ್ಟರ್ಸ್ ನ್ಯಾಯೋಜಿತ ಮತ್ತು ವಸ್ತುನಿಷ್ಠ ಮೌಲ್ಯಮಾಪನಗಳನ್ನು ನಡೆಸಬೇಕು. ಸರಿಯಾದ ತರಬೇತಿ ದಾಖಲೆಗಳು. ಉತ್ತಮ ಇನ್ಸ್ಟ್ರಕ್ಟರ್ಸ್ ನಿಖರವಾದ ತರಬೇತಿ ದಾಖಲೆಗಳನ್ನು ನಿರ್ವಹಿಸುತ್ತಾರೆ. ಅವರ ಪರಿಶಿಕ್ಷಣಾರ್ಥಿಗಳ ಪ್ರಗತಿ ಮತ್ತು ಸಾಧನೆಗಳನ್ನು ಟ್ರ್ಯಾಕ್ ಮಾಡುತ್ತಾರೆ. ಸಮಯ ಪಾಲನೆ. ಇನ್ಸ್ಟ್ರಕ್ಟರ್ಸ್ ಸಮಯ ಪಾಲನೆ ಮತ್ತು ಸಮಯ ನಿರ್ವಹಣೆ ಹಾಗೂ ಜವಾಬ್ದಾರಿಯ ಉದಾಹರಣೆಯನ್ನು ಹೊಂದಿಸುತ್ತಾರೆ. ತರಗತಿಗಳು, ಸಭೆಗಳು ಮತ್ತು ಇತರ ಶೈಕ್ಷಣಿಕ ಬದ್ಧತೆಗಳಿಗೆ ಸಮಯೋಚಿತ ಹಾಜರಾತಿಯು ಪಾತ್ರದ ಜವಾಬ್ದಾರಿಗಳಿಗೆ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸ್ನೇಹಪರ ವ್ಯಕ್ತಿತ್ವ. ಅಸಾಧಾರಣ ಇನ್ಸ್ಟ್ರಕ್ಟರ್ಸ್ ಸ್ನೇಹಪರ ಮತ್ತು ಸಮೀಪಿಸಬಹುದಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಪ್ರಶಿಕ್ಷಣಾರ್ಥಿಗಳೊಂದಿಗೆ ಧನಾತ್ಮಕ ಸಂಬಂಧಗಳನ್ನು ನಿರ್ಮಿಸುತ್ತಾರೆ, ನಂಬಿಕೆ ಮತ್ತು ಮುಕ್ತ ಸಂವಹನಗಳನ್ನು ಬಳಸುತ್ತಾರೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು ಬೋಧಕನ ಪೂರ್ವಾಪೇಕ್ಷಿತಗಳು, ಬೋಧಕನ ಗುಣಗಳು ಮತ್ತು ಉತ್ತಮ ಬೋಧಕನ ಗುಣಲಕ್ಷಣಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ.